ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಾಗೆ ನನ್ನ ಫ್ರೆಂಡು ಇಬ್ಬರೂ ಪಾರ್ಕಿಗೆ ಹೋಗೋಣ ಅಂತೇಳಿ ರೆಡಿಯಾಗಿ ಹೊರಟ್ವಿ. ಹಾಗೆ ಮಕ್ಕಳನ್ನು ಕೂಡ ಸ್ಕೂಲಿಂದ ಕರ್ಕೊಂಡು ಬಂದು ಅವರನ್ನು ಕರ್ಕೊಂಡು ಹೋಗೋಣ ಅಂತಂದೇಳಿ ಹೋಗ್ತಾ ಇದ್ವಿ ಪಾರ್ಕ್ ಹತ್ರನ. ಇಲ್ಲಿ ನೋಡಿ ಫ್ರೆಂಡ್, ಎಷ್ಟು ಟ್ರಾಫಿಕ್ ಇತ್ತು ಅಂದರೆ ಗಣೇಶನ ಬಿಡ್ತಾ ಇದ್ರಲ್ಲ, ಹಾಗಾಗಿ ಫುಲ್ಲು ಟ್ರಾಫಿಕ್ ಆಗಿತ್ತು. ಹಾಗೆ ಬಂದು ಪಾರ್ಕ್ ಹತ್ರ ಬಂದ್ವಿ. ಇವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟ ತಕ್ಷಣ ಓಡ್ತಾ ಇದ್ದಾರೆ, ಎಲ್ಲಿಗೋ ಕರ್ಕೊಬಂದಂಗೆ ಆಗ್ಬಿಡುತ್ತೆ ಅವರಿಗೆ. ಹೀಗಾಗಿ ಓಡ್ತಾ ಇದ್ದಾರೆ ನೋಡಿ. ಇಲ್ಲಿ ಬಂದ್ವಿ ಪಾರ್ಕ್ ಹತ್ರನ. ತುಂಬ ಚೆನ್ನಾಗಿತ್ತು, ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಆಟ ಆಡ್ತಾ ಇದ್ದಾರೆ ಫ್ರೆಂಡ್ಸ್. ಮಕ್ಳಿಗೆ ಹೆಂಗಾಗ್ಬಿಟ್ಟಿತ್ತೆ ಅಂದರೆ, ಸ್ಕೂಲಿಗೆ ಹೋಗೋದು, ಮನೆಗೆ ಬರೋದು, ಹೋಮ್ವರ್ಕ್ ಮಾಡೋದು, ಇಷ್ಟೇ ಕತೆ ಆಗಿದೆ. ಹಾಗಾಗಿ ಅಟ್ಲೀಸ್ಟು ವಾರದಲ್ಲಿ ಒಂದಿನಾದ್ರೂ ಈ ಥರ ಔಟ್ಸೈಡ್ ಕರ್ಕೊಂಡು ಬಂದರೆ ಅವರಿಗೂ ತುಂಬ ಖುಷಿಯಾಗುತ್ತೆ, ಹಾಗೆ ಮೈಂಡ್ ರಿಲೀಫ್ ಅನಿಸುತ್ತೆ. ಹಾಗಾಗಿ ಅಟ್ಲೀಸ್ಟು ವಾರದಲ್ಲಿ ಒಂದು ಸಲಿನಾದ್ರೂ ಈ ಥರ ಕರ್ಕೊಂಡೋದ್ರೆ ಅವರಿಗೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಕರ್ಕೊಂಡು ಬಂದಿದ್ವಿ. ಆದರೂ ಹಳ್ಳಿ ಸೈಡ್ ಇದ್ದರೆ ಅದೊಂಥರ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಅಟ್ಲೀಸ್ಟ್ ಅಕ್ಕಪಕ್ಕದ ಮನೆಯವರಾದ್ರೂ ಮಾತಾಡಿಸ್ತಾರೆ, ಹೊರಗಾದ್ರೂ ಸ್ವಲ್ಪ ಆಟ ಆಡ್ತಾರೆ. ಈ ಬೆಂಗಳೂರಲ್ಲಿ ರೋಡಲ್ಲಿ ಬಿಡೋಕ್ಕೆ ವೆಹಿಕಲ್ಸ್ಗಳು ಪ್ರಾಬ್ಲಮ್ಮು, ಹಾಗೆಯೇ ಎಲ್ಲೂ ಔಟ್ಸೈಡೆಲ್ಲ ಬಿಡೋಕ್ಕೂ ಆಗೋದಿಲ್ಲ. ಇನ್ನು ಸ್ಕೂಲಿಂದ ಬರೋದೇ 4 o'clock ಆ ಥರ ಆಗಿಬಿಡುತ್ತೆ. ಮನೆಗೆ ಬಂದು ಇನ್ನೇನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವ್ರು ಹೋಮ್ವರ್ಕ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಆಟ ಆಡ್ಸೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಆಟ ಆಡಲಿ ಅಂತ ಕರ್ಕೊಬಂದ್ವಿ. ಈ ಮಕ್ಕಳನ್ನ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ, ಎಲ್ಲೋ ಕರ್ಕೊಂಡೋಗಿ ಬಿಟ್ಟೋರೇನೋ ಅನ್ನೋಷ್ಟು ಅವರಿಗೆ ಆ ಥರ ಖುಷಿಗೆ ಪಾರವೇ ಇಲ್ಲ ಅನ್ನೋ ಅಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ. ಹಾಗಾಗಿ ಆಟ ಆಡಲಿ ಅಂತೇಳಿ ಇವ್ನು ಯಾರೋ ನೋಡಿ ಹೆಂಗೆ ಜಂಪ್ ಮಾಡ್ತಿದ್ದ ಅಂದರೆ, ಅಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತವನೆ ಆ ಲೆವೆಲಿಗೆ. ಫ್ರೆಂಡ್ಸ್, ಇದು ನೆನಪಿದೆಯಾ, ನಾವು ಅವಾಗ ಚಿಕ್ಕವರಿದ್ದಾಗ ಈ ಎತ್ತಿನ ಗಾಡಿ ಬರುತ್ತಲ್ಲ, ಅದು ನೊಗ ಅಂತಲೇ ಏನೋ ಅಂತಾರೆ, ಅದರಲ್ಲಿ ಕೂತ್ಕೊಂಡು ಈ ಥರ ಆಟ ಆಡ್ತಿದ್ವಿ. ಅದು ಇವಾಗ ಪಾರ್ಕಲ್ಲಿ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಅನ್ಸುತ್ತೆ ಇವರು ಆಟ ಆಡ್ತಿರೋದು, ಹಂಗಾಗಿ ಸ್ವಲ್ಪ ಭಯ ಪಡ್ಕೊತಾ ಇದ್ರು. ಹಾಗೆ ಜೋಕಾಲಿ ಕೂಡ ಇತ್ತು, ಜೋಕಾಲಿನೂ ಆಟ ಆಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವೊಂದು ರೌಂಡ್ ವಾಕ್ ಬರೋಣ ಅಂತೇಳಿ ಹೊರಟ್ವಿ. ಇಲ್ಲಿ ನೋಡಿ ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ಬಾಯ್ಸ್ಗೆ ಬೇರೆ, ಗರ್ಲ್ಸ್ಗೆ ಬೇರೆ ಆ ಥರ ಡಿವೈಡ್ ಮಾಡಿ ಇದು ಮಾಡಿದರು, ಸಪ್ರೇಟು. ಈ ವೆದರ್ ನೋಡಿದರೆ ಫ್ರೆಂಡ್ಸ್, ನನಗೆ ಎಲ್ಲೋ ಚಿಕ್ಕಮಂಗ್ಳೂರಿಗೆ ಬಂದಿನೇನೋ ಅನ್ನೋಷ್ಟು ಫೀಲ್ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು ನೇಚರು. ಜಸ್ಟ್ ಎಷ್ಟು ಗಂಟೆ ಅಂದರೆ ಒಂದು 5:30 5:40 ಏನೋ ಆಗಿತ್ತು ಅನಿಸುತ್ತೆ ಅಷ್ಟೇ. ಅಷ್ಟೊತ್ತಿಗೆ ಈ ಥರ ಇತ್ತು. ಇಲ್ಲಿ ಯೋಗ ಕೂಡ ಮಾಡ್ತಾಯಿದ್ರು, ಅದು ಫ್ರೀ ಅಂತಲೂ ಹಾಕಿದ್ರು. ಹಾಗೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು, ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು, ಸಡನ್ನಾಗಿ ಮಳೆ. ಹಾಗಾಗಿ ಸೈಡಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಮನೆಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ಇಲ್ಲಿ ಎಕ್ಸಸೈಸ್ ನೋಡಿ ಯಾವ ಥರ ಮಾಡ್ತಿದ್ದಾರೆ, ಫುಲ್ಲು ಎಂಜಾಯ್ ಮಾಡಿದರು ಮಾತ್ರ ಇವತ್ತು, ಅಷ್ಟು ಚೆನ್ನಾಗಿತ್ತು. ನಾವು ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಮಾಡಿಬಿಟ್ಟು ಒಂದು ರೀಲ್ಸ್ ಕೂಡ ಮಾಡ್ಕೊಂಡ್ವಿ, ನನ್ನ ಫ್ರೆಂಡು ನಾನು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಳೆಗೆಲ್ಲ ನೆಂದು ಸುತ್ತಾಡಿ ಮನೆಗೆ ಬಂದ್ವಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾವ ಥರ ಇದೆ ಅನ್ನೋದನ್ನು ಕಮೆಂಟ್ ಮೂಲಕ ನಂಗೆ ತಿಳಿಸಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಅಥವಾ ಯಾವ ಥರ ವಿಡಿಯೋ ಬೇಕು ಅಂತನಾದರೂ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.